ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಗೋಶಾಲೆಯನ್ನ ನಿರ್ಮಾಣ ಮಾಡಬೇಕಂತ ಮಾಡಿದ್ದೀವಿ. ಆದ್ರಿಂದ ಅದಕ್ಕಾಗಿ ಹಣವನ್ನು ಸಂಗ್ರಹ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು ಒಂದು 10-15 ಲಕ್ಷ ಹಣ ಸಂಗ್ರಹ ಆಗಿದೆ. ಆ ಭೂಮಿಯನ್ನ ತಕ್ಷಣ ಖರೀದಿ ಮಾಡಬೇಕಾಗಿದೆ. ಆದ್ದರಿಂದ ನಾವು 2 ವರ್ಷ ಮಾಡಕ್ಕಾಗಿಲ್ಲ ಅಂದಾಗ ನಾನು ಅವ್ರಿಗೆ ಒಂದು ಮಾತು ಹೇಳಿದೆ, ನೀವು ಈ ವರ್ಷ ಬಿಡಬೇಡ್ರಿ, ಈ ವರ್ಷ ಆಚರಣೆ ಮಾಡ್ರಿ ಅಂತ ಹೇಳಿದಾಗ ನಾವು ಆಚರಣೆನೂ ಮಾಡ್ತೀವಿ. ಆದರೆ ನಮ್ಮೊಂದು ಸಮಸ್ಯೆಯನ್ನು ನೀವು ಬಗೆಹರಿಸ್ಬೇಕಂತೇಳಿ ಕೇಳ್ಕೊಂಡು ಇನ್ನು 1 ಎಕರೆ ಜಮೀನು ನಮ್ಮ ಗೋಶಾಲೆಗೆ ಬೇಕಾಗಿರೋದ್ರಿಂದ ಪೂಜ್ಯ ನಿಮ್ಮ ತಂದೆಯವರ ಹೆಸರಿನಲ್ಲಿ ಅದನ್ನ ಕೊಡಬೇಕು ಅಂತ ಹೇಳಿ ಎಲ್ಲ ಯುವಕರು ಪ್ರೀತಿಯಿಂದ ಅಭಿಮಾನದಿಂದ ಒತ್ತಾಯಪೂರ್ವಕವಾಗಿ ಕೇಳಿಕೊಂಡಾಗ ನಾನು ಇಲ್ಲಿವರೆಗೆ ಒಪ್ಪಿದ್ದಿಲ್ಲ. ಈಗ ತಾನೇ ವೇದಿಕೆಗೆ ಬಂದ ನಂತರ ಅವರಿಗೆ ನಾನು ವಿಷಯವನ್ನ ಅವ್ರಿಗೆ ಬಂದು ಕೇಳಿದಾಗ ವಿಷಯವನ್ನ ತಲುಪಿಸಿದಾಗ ಬಹಳ ಸಂತೋಷದಿಂದ ಅವರು ಅದನ್ನು ಘೋಷಣೆ ಮಾಡಿದ್ರು. ಇವತ್ತು ಈ ಹಿಂದೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಕೂಡ ಊರ ಪಕ್ಕದಲ್ಲಿದ್ದಂತ ಒಂದು ಜಾಗವನ್ನ ಗುರುತಿಸಿದ ನಂತರ ಅದಕ್ಕೆ ಮುಂದೆ ಅಡೆತಡೆಗಳಾಗಿ ಕೋರ್ಟ್ನಲ್ಲಿ ಹೋಗಿ ಅದು ಹೈಕೋರ್ಟ್ನಿಂದ ಸ್ಟೇ ಬಂದಿದ್ದರಿಂದ ಅದು ನಿಂತೋಯ್ತು. ಹೀಗಾಗಿ ಇದು ನಾವು ಅವ್ರನ್ನ ಕೇಳ್ಕೊಂಡು ಅಡ್ಡಾಡೋದು ಬೇಡ, ಟ್ರಸ್ಟ್ ವತಿಯಿಂದನೇ ಒಂದು ಖರೀದಿ ಮಾಡೋಣ ಅಂತೇಳಿ ನಿರ್ಣಯ ಮಾಡಿ ಇವತ್ತು ನೀವೆಲ್ಲರೂ ಸೇರಿ ಯಾರು 10 ರೂಪಾಯಿ ಕೊಟ್ಟರು, ಯಾರು 1000 ಕೊಟ್ಟರು, ಯಾರು 1 ಲಕ್ಷ ಕೊಟ್ಟರು, ಯಾರು ಇನ್ನೂ ಹೆಚ್ಚು ಕೊಟ್ಟರು, ಯಾರು ಇನ್ನೂ ಕಡಿಮೆ ಕೊಟ್ಟಾರೋ, ಅಥವಾ ಈ ಒಂದು ಪುಣ್ಯದ ಕಾರ್ಯಕ್ಕಾಗಿ ನಿಮ್ಮ ಜೊತೆಯಲ್ಲಿ ಯಾರು ನಿಮ್ಮ ಜೊತೆಯಲ್ಲಿ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಈ ವೇದಿಕೆ ಮುಖಾಂತರ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಇವತ್ತು ಅನೇಕ ವಿಚಾರಗಳನ್ನು ಇಟ್ಕೊಂಡು ನಮ್ಮ ಹಲವಾರು ಹಿಂದೂ ಸಂಘಟನೆಗಳು, ನಮ್ಮ ಹಿಂದೂ ಸೇವಾ ಟ್ರಸ್ಟ್ ಸಮಿತಿ ಇರಬಹುದು, ಇನ್ನೂ ಅನೇಕ ಹಿಂದೂ ಸಂಘಟನೆಗಳು ಸಮಾಜದಲ್ಲಿ ನಿಸ್ವಾರ್ಥ ಸೇವೆಯನ್ನ ಮಾಡ್ತಕ್ಕಂಥ ಸಂಘಟನೆಗಳು ಯಾವಾದರೂ ಇದ್ರೆ ಅದು ನಿಮ್ಮ ಹಿಂದೂ ಪರ ಸಂಘಟನೆಗಳು ಅನ್ನೊಂದು ಮಾತನ್ನ, ಅದರ ಆಶ್ರಯದಾತ ಯಾರು, ಅದಕ್ಕೆ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಯಾರು, ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋ ಒಂದು ಮಾತನ್ನ ನಾವ್ಯಾರೂ ಕೂಡ ಮರಿಬಾರದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಬ್ರಿಟಿಷರ ಕಾಲದಲ್ಲೇನೆ ಅದನ್ನ ನಿಷೇಧ ಮಾಡಕ್ಕಾಗಿಲ್ಲ. ಇನ್ನು ಈಗಿನವರು ಕೆಲವರು ಹೇಳ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಿಷೇಧ ಮಾಡ್ತೀವಂತ. ಯಾವನಪ್ಪರಿಗೂ ಕೂಡ ಅದು ಸಾಧ್ಯ ಆಗಲಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಎಷ್ಟೋ ಸರ್ಕಾರಗಳು ಬಂದಿದ್ದಾವೆ, ಎಷ್ಟೋ ಸರ್ಕಾರಗಳು ಹೋಗಿದ್ದಾವೆ. ಇಂಥ ಯಾವ ದೊಡ್ಡ ಬೆದರಿಕೆಗೂ ಕೂಡ RSS ಎದುರಿಲ್ಲ, ಹೆದರುವುದೂ ಇಲ್ಲ. ಅದು ಹಿಂದೂ ಪರವಾದಂತಹ ಅನೇಕ ಸಂಘಗಳನ್ನ ಹುಟ್ಟು ಹಾಕಿ ಇವತ್ತು ಈ ಸಮಾಜದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡುತ್ತಾ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ನಾವೆಲ್ಲ ಏನ್ ಮಾಡಿದ್ದೀವಿ, ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಈ ಒಂದು ಜಯಂತಿ ಉತ್ಸವದ ಅಂಗವಾಗಿ ಬಹುಶಃ ಇವತ್ತೊಬ್ಬರನ್ನ ವ್ಯಕ್ತಿ ನಾವು ನೆನಪು ಮಾಡ್ಕೊಳ್ಬೇಕಾಗತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಹಲವಾರು ವರ್ಷಗಳ ಜೀವನದುದ್ದಕ್ಕೂ ವಿಶೇಷವಾಗಿ ಚಿಲ್ಲಾಳ್ ಫ್ಯಾಮಿಲಿಯವರು ಇವತ್ತು ಈ ವೇದಿಕೆ ದಿವಂಗತ ನಾರಾಯಣಜಿ ಚಿಲ್ಲಾಳ್ ರವರ ವೇದಿಕೆ ಇವತ್ತು ನಿರ್ಮಾಣ ಮಾಡಿ ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅವ್ರ ಸಹೋದರರು ಕಾಸಣ್ಣ ಚಿಲ್ಲಾಳ್ ಇರಬಹುದು, ತಿಪ್ಪಣ್ಣ ಚಿಲ್ಲಾಳ್ ಇರಬಹುದು,
ವಿಶೇಷವಾಗಿ ನಮ್ಮ ನಾರಾಯಣಜಿ ಚಿರಾಡ್ ಅವರು ಹೆಚ್ಚಿಗೆ ಮಾತಾಡ್ತಿದ್ದಿಲ್ಲ, ಆದ್ರೆ ಕಾರ್ಯಗಳು ಮಾತ್ರ ಯುವಕರನ್ನ ಕಟ್ಟಿಕೊಂಡು ಹಿರಿಯರನ್ನ ಕಟ್ಟಿಕೊಂಡು ಎಲ್ಲೇ ಹೋಗ್ಲಿ ಮೃದು ಸ್ವಭಾವದಿಂದ ಮಾತಾಡ್ತಾನೆ. ಅನೇಕ ಕಾರ್ಯಚಟುವಟಿಕೆಗಳನ್ನ ನಮ್ಮ ಎಲ್ಲ ಯುವಕರನ್ನ ತೊಡಗಿಸಿಕೊಂಡು ಅವರಿಗೆ ಒಂದು ಮಾರ್ಗದರ್ಶನ ಕೊಟ್ಟಿದ್ದ ಪ್ರತಿಫಲವಾಗಿ ಇವತ್ತೆಲ್ಲ ನಮ್ಮ ಯುವಕರು ಇಂಥ ಒಂದು ಹಿಂದೂ ಸಂಘಟನೆಗಳಲ್ಲಿ ಅದು ದೇಶ ಸೇವೆ ಈಶ ಸೇವೆ ಅಂತ ಹೇಳಿ ನಮ್ಮ ಜನರ ಸೇವೆಯನ್ನು ಮಾಡ್ತಕ್ಕಂಥ ಗೋಮಾತೆಯ ಸೇವೆಯನ್ನು ಮಾಡ್ತಕ್ಕಂಥ ಪುಣ್ಯದ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಅಂದ್ರೆ ಅದು ದಿವಂಗತ ನಾರಾಯಣಜಿ ಚಿರಾಡ್ ರವರ ಒಂದು ಮಾರ್ಗದರ್ಶನ ಅನ್ನೋ ಮಾತನ್ನು ಕೂಡ ನಾವು ಯಾರು ಕೂಡ ಮರಿಬಾರದು. ಈ ಸಂದರ್ಭದಲ್ಲಿ ನಾನು ಛತ್ರಪತಿ ಶಿವಾಜಿ ಮಹಾರಾಜರ ವೇದಿಕೆ ಮೇಲೆ ವಕ್ತಾರಿದ್ದಾರೆ, ಅವರು ಮಾತಾಡ್ತಾರೆ. ಆದ್ರೆ ನಾವು ವಿಚಾರ ಮಾಡಬೇಕಾಗಿದ್ದು ಇಷ್ಟೇ, ಸಮಾಜದಲ್ಲಿ ನಡೀತಕ್ಕಂಥ ಏನು ಸಮಾಜದ ವಿಶೇಷವಾಗಿ ನಮ್ಮ ಯುವಕರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳು ಅನೇಕ ಆಗ್ತಾ ಇದ್ದಾವೆ. ಯುವಕ ಮತ್ತು ಯುವತಿಯರಲ್ಲಿ ಯುವಕರಿಗೆ ದುಶ್ಚಟಗಳಿಗೆ ಬಲಿ ಮಾಡತಕ್ಕಂಥದ್ದು ಹಾಗೂ ಜೂಜಾಟಗಳಿಗೆ ಪ್ರೇರಣೆ ಕೊಡ್ತಕ್ಕಂಥದ್ದು, ಅವರನ್ನ ದುಶ್ಚಟಗಳಿಗೆ ಬಲಿಪಶು ಮಾಡಿ ಜೂಜಾಟಗಳಿಗೆ ಅವರಿಗೆ ಪ್ರೇರಣೆ ಕೊಟ್ಟು ಅವ್ರಿಗೆ ಸಾಲ ಕೊಟ್ಟು ಸೂಲ ಕೊಟ್ಟು ಅವ್ರನ್ನೆಲ್ಲ ಇಸ್ಪೆಕ್ಟ್ ಆಡ್ಲಿಕ್ಕೆ ಅಥವಾ IPL ನಲ್ಲಿ ಬೆಟ್ಟಿಂಗ್ ಕಟ್ಟಲಿಕ್ಕೆ ಪ್ರೇರಣೆ ಮಾಡಿ ಮುಂದೊಂದು ದಿವಸ ಅನೇಕ ಜನ ಯುವಕರು ಇಲ್ಲೇ ನಮ್ಮ ಇಳಕಲ್ಲದವರ ಸಾಕಷ್ಟು ಜನ ಯುವಕರು ಆ ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ನಿಮ್ಮ ಮುಂದೆ ಕಣ್ಮುಂದೆನೇ ಇದೆ. ಆದ್ರಿಂದ ಸಮಾಜದಲ್ಲಿ ಈ ದುಶ್ಚಟದ ವಿರುದ್ಧ ಮತ್ತು ಇವತ್ತು ಏನು ಜೂಜಾಟ ನಡೀತಾ ಇದೆಯಲ್ಲ, ಆ ಜೂಜಾಟದ ವಿರುದ್ಧ ನಮ್ಮ ಯುವಶಕ್ತಿ ಎದ್ದು ನಿಲ್ಲಬೇಕು, ಅದರಿಂದ ದೂರ ಇರಬೇಕು, ಎಚ್ಚರ ಕೊಡಬೇಕು ಅನ್ನೋ ಒಂದು ಮಾತನ್ನ ಈ ವೇದಿಕೆ ಮುಖಾಂತರ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ನಾನು ನಿಮ್ಗೆ ಗೊತ್ತಿದೆ, ಇವತ್ತು ಇಲ್ಕಲ್ಲ ಸುತ್ತಮುತ್ತ ಎಲ್ಲಿ ಬೇಕಲ್ಲೇ ಅದು ಗಾಂಜಾ ಅಫೀಮು ಇಂಥವೆಲ್ಲ ಸಿಗ್ತಕ್ಕಂಥದ್ದು ಇಸ್ಪೆಕ್ಟ್ ಅಡ್ಡೆಗಳು. ಆದ್ರಿಂದ ನೀವು ದೂರ ಇದ್ರೆ ಅವು ಯಾಕೆ ಬರ್ತಾವ? ನೀವು ಅದಕ್ಕ ಆ ಮೋಹಕ್ಕೆ ಬಲಿಯಾಗಬಾರದು. ದಯವಿಟ್ಟು ಆ ಒಂದು ಜೂಜಾಟದಿಂದ ದುಶ್ಚಟದಿಂದ ನೀವು ದೂರ ಆಗ್ರಿ. ಆ ದೂರ ಇದ್ದಾಗ ಮಾತ್ರ ನೀವು ನಿಮ್ಮ ಆರೋಗ್ಯವನ್ನ, ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ, ನಿಮ್ಮ ಸಂಸಾರವನ್ನ ಉಳಿಸ್ಕೊಳ್ಳಕ್ ಸಾಧ್ಯತೆ ಆಗುತ್ತಾ ಅಂದಾಗ ಮಾತ್ರ ಇಂಥ ಒಂದು ಸೇವೆಯನ್ನ ಮಾಡತಕ್ಕಂಥ ಮನೋಭಾವ ನಿಮ್ಮಲ್ಲಿ ಬರುತ್ತಾ ಅನ್ನೊಂದು ಮಾತನ್ನ ಹೇಳಿಕ್ ಬಯಸ್ತೇನೆ. ಜೊತೆಗೆ ನಮ್ಮೆಲ್ಲ ಏನು ಹಿಂದಿನ ಛತ್ರಪತಿ ಶಿವಾಜಿ ಮಹಾರಾಜರಾದಿಯಾಗಿ ಹೇಳಿದು ನಮ್ಮ ದೇಶಕ್ಕಾಗಿ ನಮಗಾಗಿ ಅನೇಕ ಜನರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟು ಹಿಂದುವಿಗಾಗಿ ಇವತ್ತು ಯಾವ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದುವಿ ಸಮಾಜವನ್ನ ನಿರ್ಮಾಣ ಮಾಡ್ಬೇಕಂತ ಹೇಳಿ ಯಾವ ವೈರಿಗಳ ವಿರುದ್ಧ ಕೆಚ್ಚದೆಯ ಹೋರಾಟವನ್ನ ಮಾಡಿ ಇವತ್ತು ಭಾರತ ದೇಶದಲ್ಲಿ ಹಿಂದೂ ಸಮಾಜ ಉಳಿದಿದೆ ಅಂದ್ರೆ ಅದಕ್ಕೆ ಕಾರಣೀಭೂತರು ಯಾರಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಅಂತ ಹೇಳಿ ನಾವೆಲ್ಲರೂ ಕೂಡ ಘಂಟಾಘೋಷವಾಗಿ ಹೇಳ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ನಾವೇನ್ ಮಾಡಿದ್ವಿ, ಯಾರ್ಯಾರೋ ಅನೇಕ ಜನ ಮಹಾನ್ ನಾಯಕರನ್ನ ಒಂದೊಂದು ಸಮಾಜಕ್ಕೆ ಸೀಮಿತ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ. ಅದು ತಪ್ಪು. ಎಲ್ಲರೂ ಕೂಡ ನಮಗಾಗಿ, ನಮ್ಮ ಒಳಿತಿಗಾಗಿ, ಈ ದೇಶದ ಒಳಿತಿಗಾಗಿ, ಈ ದೇಶದ ಧರ್ಮಕ್ಕಾಗಿ, ಈ ದೇಶದ ಹಿಂದುತ್ವಕ್ಕಾಗಿ ಏನು ಅನೇಕ ಜನ ನಾಯಕರು ಕೆಲಸ ಮಾಡಿದ್ದಾರೆ, ಮಹಾನ್ ಶರಣರು ಕೂಡ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಇವತ್ತು ಏನಂತ ಹೇಳಬೇಕು, ಯಾವುದೇ ಸಮಾಜಕ್ಕೆ ಸೀಮಿತವಾಗಿರ್ತಕ್ಕಂಥವರೆಲ್ಲ. ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವುದೇ ಸಮಾಜಕ್ಕೆ ಸೀಮಿತವಾದವರಲ್ಲ. ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಇವ್ರು ಯಾರು ಕೂಡ ಒಂದೇ ಸಮಾಜಕ್ಕೆ ಸೀಮಿತವಾದವರಲ್ಲ, ಕಣ್ಮಣಿಗಳಾಗಿದ್ದಂಥವ್ರು. ಹಾಗೇನೆ ಇವತ್ತು ನಾವೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಇದ್ದಾಗ ಮಾತ್ರ ನಮ್ಮನ್ನ ಯಾರು ಮುಟ್ಟಕ್ಕಾಗಲ್ಲ. ನಾವೆಲ್ಲರೂ ಹಿಂದೂಗಳು, ನಾವೆಲ್ಲರೂ ಒಂದು,
ನಮ್ಮಲ್ಲಿ ಆ ಜಾತಿ ಈ ಜಾತಿ ಮತ ಪಂಥ ಭೇದ ಮರೆತು ಎಲ್ಲರೂ ಒಂದಾಗಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಭಾರತ ದೇಶ ಉದ್ಧಾರ ಆಗುತ್ತೆ. ನಿಮಗೆ ಗೊತ್ತಿದೆ, ಈಗಾಗಲೇ ಇಡೀ ಜಗತ್ತಿನಲ್ಲಿ ಹಲವಾರು ಯುದ್ಧಗಳು ನಡೀತಾ ಇದೆ. ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆ. ಇವತ್ತು ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಯುದ್ಧ ನಡೀತಾ ಇದೆ. ಹೀಗೆ ಹಲವಾರು ಯುದ್ಧಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಯಾವ ಪಹಲ್ಗಾಮ್ ಮೇಲೆ ಮತ್ತು ಪಹಲ್ಗಾಮ್ನಲ್ಲಿ ನಮ್ಮ ಭಾರತ ದೇಶದ ಹಿಂದೂಗಳನ್ನ ಜಾತಿ ಹೆಸರಿನಲ್ಲಿ ಕಗ್ಗೊಲೆ ಮಾಡಿರ್ತಕ್ಕಂಥ ಪಾಕಿಸ್ತಾನದ ದುಷ್ಕರ್ಮಿಗಳನ್ನ ಮಟ್ಟ ಹಾಕ್ತಕ್ಕಂಥ ಕೆಲಸವನ್ನ ನಮ್ಮ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಯುದ್ಧ ಸಾರಿ ಕೇವಲ 4 ದಿನದಲ್ಲೇ ಶತ್ರುಗಳನ್ನ ಶರಣಾಗುವಂತೆ ಮಾಡಿದಂತ ಧೀಮಂತ ನಾಯಕ ಯಾರು? ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಅನ್ನೊಂದು ಮಾತನ್ನು ನಾವು ಯಾರು ಕೂಡ ಮರಿಬಾರದು. ಇವತ್ತು ನಾವು ನೀವೆಲ್ಲರೂ ಸೇರಿ ಬಹಳ ಸಂಭ್ರಮದಿಂದ, ನಾನೇನು ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ, ಬಹಳ ಸಂಭ್ರಮದಿಂದ ಸಡಗರದಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲರ ಎಲ್ಲರೂ ಹಿಂದೂ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮಗೆ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನ 1 ಗಂಟೆಗಿಂತ ಪ್ರಾರಂಭ ಆಗಿದೆ ಶೋಭಾಯಾತ್ರೆ. ಆ ಶೋಭಾಯಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಇವತ್ತು ನಾವು ತಾಯಂದಿರು ಎಲ್ಲರೂ ಪಾಲ್ಗೊಂಡು ಸುಮಾರು 5-6 ತಾಸು ಶೋಭಾಯಾತ್ರೆಯನ್ನ ಮಾಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಕೂಡ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರಿ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.